ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು NVR ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಒಂದು ರೈತ ವಿದ್ಯಾನಿಧಿ ಸ್ಕಾಲರ್ಶಿಪ್ ಅಂತ ಇದೆ. ಅದನ್ನು ಯಾವ ರೀತಿ ಆದರೆ ಅಪ್ಲೈ ಮಾಡಬೇಕು, ಯಾರ್ಯಾರು ಎಲಿಜಿಬಲ್ ಇರ್ತೀರಾ, ಹಾಗೆ ಲಾಸ್ಟ್ ಡೇಟ್ ಯಾವಾಗ, ಹಾಗೆ ಏನೇನು ಡಾಕ್ಯುಮೆಂಟ್ಸ್ ಆದರೆ ಬರುತ್ತೆ, ಹಾಗೆ ಅಮೌಂಟು ಎಷ್ಟಾದರೆ ಬರುತ್ತೆ, ಎಲ್ಲಿ ಅಪ್ಲೈ ಮಾಡಬೇಕು ಅಂತ ಕಂಪ್ಲೀಟಾಗಿ ರೈತ ವಿದ್ಯಾನಿಧಿ 24-25 ಬಗ್ಗೆ ಆದರೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಆದರೆ ನಿಮಗೆ ಈ ವಿಡಿಯೋಲ್ಲಾದರೆ ಸಿಗುತ್ತೆ. ಅದಕ್ಕೂ ಮುನ್ನ ನಮ್ಮ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋ ಇನ್ಫಾರ್ಮೇಟಿವ್ ಅನ್ಸಲ್ಲಿ ತಪ್ಪದೆ ವಿಡಿಯೋಗಾದರೆ ಒಂದು ಲೈಕ್ ಆದರೆ ಮಾಡಿ. ಇದೇ ರೀತಿ ನಿಮಗೆ ಎಲ್ಲ ಕಂಟಿನ್ಯೂಸ್ ಆಗಿ ಸ್ಕಾಲರ್ಶಿಪ್ಪು ಹಾಗೆ ಹಾಸ್ಟೆಲ್ ರಿಲೇಟೆಡ್ಡು ಅಪ್ಡೇಟ್ಸು ನಮ್ಮ ಚಾನಲಲ್ಲಿ ಬರ್ತಾ ಇರುತ್ತೆ. ಅದರಿಂದ ದಯವಿಟ್ಟು ಎಲ್ಲರೂ ವಿಡಿಯೋನ ಲೈಕ್ ಮಾಡಿ, ನಮ್ಮ ಚಾನಲ್ಗಾದರೆ ಸಬ್ಸ್ಕ್ರೈಬ್ ಆಗಿ. ಬನ್ನಿ ಈಗ ವಿಡಿಯೋ ಆದರೆ ಶುರು ಮಾಡೋಣ. ಈ ರೈತ ವಿದ್ಯಾನಿಧಿ ಅನ್ನೋ ವಿದ್ಯಾರ್ಥಿ ವೇತನ ಎಲ್ಲ ರೈತ ಏನಾದರೂ ಭೂಮಿ ಇರುತ್ತೋ ಅಂಥ ರೈತರ ಮಕ್ಕಳಿಗೆ, ಹಾಗೆ ಕೃಷಿ ಚಟುವಟಿಕೆಯಲ್ಲಿ ತೊಡಗಿಸಿರುವ ಒಂದು ಕಾರ್ಮಿಕ ಆಗಿದ್ರೂ ಪರವಾಗಿಲ್ಲ, ಒಂದು ನಿಮ್ಮ FID ಅಂತ ಏನಾದರೂ ಫ್ರೂಟ್ಸ್ ID ಅಂತ ಇದೆ, ಅದಾದರೆ ಲಿಂಕ್ ಆಗಿದ್ದರೆ ನಿಮಗೆ SSP ಪೋರ್ಟಲಲ್ಲಿ ಕುಟುಂಬ ಅಂತ ಈಗಾಗಲೇ SSP ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿದ್ರೆ ನಿಮಗೆ ಕುಟುಂಬ ID ಅಂತ ಇರುತ್ತೆ. SSP ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿದ್ರೆ ನಿಮಗೆ ರೈತ ವಿದ್ಯಾನಿಧಿ ಸ್ಕಾಲರ್ಶಿಪ್ಪು ಕಂಪ್ಲೀಟಾಗಿ ಬರುತ್ತೆ. ಇದಕ್ಕೆ ಸಪ್ರೇಟಾಗಿ ನೀವು ಎಲ್ಲೂ ಅಪ್ಲೈ ಮಾಡೋಂಗಿಲ್ಲ. ನಾನು ಡೀಟೇಲ್ಡಾಗಿ SSP ಸ್ಕಾಲರ್ಶಿಪ್ ಅಪ್ಲೈ ಮಾಡಬೇಕಾದ್ರೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ಸದ್ಯಕ್ಕೆ ಲಾಸ್ಟ್ ಡೇಟ್ ನೋಡೋದಾದರೆ ನಿಮಗೆ ಇಲ್ಲೇ ನೋಡ್ಬೋದು, ಕೃಷಿ ಇಲಾಖೆಯ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 31/1/2025. ಅಂದರೆ ನಿಮಗೆ ಜನವರಿ 31ನೇ ತಾರೀಕುವರೆಗೂ ಆದರೆ ನಿಮಗೆ ಲಾಸ್ಟ್ ಡೇಟ್ ಆದರೆ ಇದೆ. ಆದರೆ ನೀವು ಏನಾದರೆ ನಿಮ್ಮ SSP ಸ್ಕಾಲರ್ಶಿಪ್ ಅಪ್ಲೈ ಮಾಡ್ತೀರಾ, ಅದಕ್ಕಾದರೆ ಅಪ್ಲೈ ಮಾಡುವಾಗ ಅಲ್ಲೇ ಕೇಳುತ್ತೆ, ಆಟೋಮೆಟಿಕ್ಕಾಗಿ ರೈತ ವಿದ್ಯಾನಿಧಿನೂ ತಗೊಳ್ಳುತ್ತೆ. ಈಗ ಯಾರ್ಯಾರು ಎಲಿಜಿಬಲ್ ಇರ್ತೀರಾ ಅಂತ ನೋಡೋದಾದರೆ ನೋಡ್ಬೋದು. ಟು ಬಿ ಎಲಿಜಿಬಲ್ ಫಾರ್ ದಿ ರೈತ ವಿದ್ಯಾನಿಧಿ ಸ್ಕಾಲರ್ಶಿಪ್ 24-25, ದಿ ಸ್ಟೂಡೆಂಟ್ ಮಸ್ಟ್ ಬಿ ಎ ರೆಸಿಡೆಂಟ್ ಆಫ್ ಕರ್ನಾಟಕ ವಿದ್ಯಾರ್ಥಿ ಆಗಿರಬೇಕು ಕಂಪಲ್ಸರಿ ಇದಾದರೆ. ಹಾಗೆ ದಿ ಸ್ಟೂಡೆಂಟ್ಸ್ ಪೇರೆಂಟ್ಸ್ ಐದರ್ ದಿ ಫಾರ್ಮರ್ ಆರ್ ಮದರ್ ಮಸ್ಟ್ ಹ್ಯಾವ್ ಎ ಅಗ್ರಿಕಲ್ಚರಲ್ ಲ್ಯಾಂಡ್ ಅಂಡ್ ದಿ ಲ್ಯಾಂಡ್ ಓನರ್. ಅಂದರೆ ನಿಮ್ಮ ತಂದೆ ಅಥವಾ ತಾಯಿ ಹೆಸರಲ್ಲಿ ನಿಮಗೆ ಲ್ಯಾಂಡ್ ಆದರೆ ಇರಬೇಕಾಗುತ್ತೆ, ಭೂಮಿ ಇರಬೇಕಾಗುತ್ತೆ. ಅದಿದ್ದರೆ ನಿಮಗೆ ಕುಟುಂಬ ವೆಬ್ಸೈಟಲ್ಲಿ, ಹಾಗೆ ನಿಮ್ಮ ಒಂದು PM ಕಿಸಾನ್ದೆಲ್ಲ ತಗೋತಿದ್ರೆ ನಿಮಗೆ ಕಂಪಲ್ಸರಿ ನಿಮ್ಮ ಮನೆಯಲ್ಲಿ ಒಮ್ಮೆ ಕೇಳಿ, ನಿಮ್ಮ ಹತ್ರ FID ಅಂತ ಇರುತ್ತೆ, ಫ್ರೂಟ್ಸ್ ID ಅಂತ, ಅಂಥ ವಿದ್ಯಾರ್ಥಿಗಳು ಎಲಿಜಿಬಲ್ ಇರ್ತೀರಾ. ಹಾಗೆ ಸ್ಟೂಡೆಂಟ್ಸ್ ಕ್ಯಾನ್ ಅಪ್ಲೈ ಫಾರ್ ದಿ ರೈತ ವಿದ್ಯಾನಿಧಿ ಸ್ಕಾಲರ್ಶಿಪ್ 24-25 ಈವನ್ ಇಫ್ ದೇ ಆರ್ ರಿಸೀವಿಂಗ್ ಅದರ್ ಸ್ಕಾಲರ್ಶಿಪ್ ಫ್ರಮ್ ದಿ GOK. ಅಂದರೆ ನೀವು ಯಾವುದೇ SSP ಸ್ಕಾಲರ್ಶಿಪ್ಪು, ಫುಡ್ ಆ್ಯಂಡ್ ಅಕಾಮಿಡೇಷನ್ನು, ಫೀಸ್ ಕನ್ಸೆಷನ್ನು, ಹಾಗೆ NSP ಯಾವುದೇ ಸ್ಕಾಲರ್ಶಿಪ್ ತಗೋತಾ ಇದ್ದರೂ ನೀವು ಈ ಸ್ಕಾಲರ್ಶಿಪ್ ತಗೊಳ್ಳೋಕ್ಕೂ ಎಲಿಜಿಬಿಲಿಟಿ ಆದರೆ ಇರುತ್ತೆ. ಹಾಗೆ ಇಫ್ ಬೋತ್ ದಿ ಸ್ಟೂಡೆಂಟ್ಸ್ ಫಾದರ್ ಆ್ಯಂಡ್ ಮದರ್ ಆರ್ ಅಗ್ರಿಕಲ್ಚರಲ್ ಲ್ಯಾಂಡ್ ಓನರ್, ದಿ ಸ್ಟೂಡೆಂಟ್ ಕ್ಯಾನ್ ಒಬ್ಟೈನ್ ಎ ಸ್ಕಾಲರ್ಶಿಪ್ ಫಾರ್ ಎ ಸಿಂಗಲ್ ಲ್ಯಾಂಡ್. 2 ಸ್ಕಾಲರ್ಶಿಪ್ ಫಾರ್ 2 ಸೆಪ್ರೇಟ್ ಲ್ಯಾಂಡ್ಸ್ ವಿಲ್ ನಾಟ್ ಬಿ ಪ್ರೊವೈಡೆಡ್. ಅಂದರೆ ನಿಮ್ಮ ಇಬ್ಬರು ತಂದೆ ತಾಯಿ ಹೆಸರಲ್ಲೂ ಇದ್ದರೂ ನಿಮ್ಮ ಯಾವುದೋ ಒಂದು ಲ್ಯಾಂಡ್ ಆದರೆ ಕನ್ಸಿಡರ್ ಮಾಡಿ ನಿಮಗೆ ಸ್ಕಾಲರ್ಶಿಪ್ ಆದರೆ ಕೊಡ್ತಾರೆ. ಇದು ಇಬ್ಬರು ಮಕ್ಕಳಿಗೆ ಒಂದೇ ಫ್ಯಾಮಿಲಿಯಲ್ಲಿ 2 ಪೀಪಲ್ಸ್ಗಾದರೆ 2 ಚಿಲ್ಡ್ರನ್ಸ್ಗಾದರೆ ಸ್ಕಾಲರ್ಶಿಪ್ ಆದರೆ ಸ್ಯಾಂಕ್ಷನ್ ಆಗುತ್ತೆ. ಇಲ್ಲಿ ರೈತ ವಿದ್ಯಾನಿಧಿ ಅಮೌಂಟು ಡೈರೆಕ್ಟಾಗಿ DBT ಮೂಲಕ ನಿಮಗೆ ಸ್ಕಾಲರ್ಶಿಪ್ ಆದರೆ ಪ್ರೊವೈಡ್ ಮಾಡ್ತಾರೆ. ಇದಕ್ಕೆ ನಿಮಗೆ ಆಧಾರ್ ಮ್ಯಾಪಿಂಗ್ ಆದರೆ ಆಗಿರಬೇಕಾಗುತ್ತೆ. ಅದನ್ನು ಈಗಾಗಲೇ ನೀವು ಮಾಡಿಸಿರ್ತೀರಾ ಅಂದ್ಕೊಂಡಿರ್ತೀನಿ. ಈಗಾಗಲೇ ಸ್ಕಾಲರ್ಶಿಪ್ ತಗೊಂಡಿದ್ರೆ ನಿಮ್ಮದು ಆಧಾರ್ ಮ್ಯಾಪಿಂಗ್ ಆದರೆ NPCI ಮ್ಯಾಪಿಂಗ್ ಆದರೆ ಆಗಿರುತ್ತೆ. ಹಾಗೆ ಇದು ಸ್ಕಾಲರ್ಶಿಪ್ ಅಮೌಂಟು 2500 ಅಮೌಂಟಿಂದ 11,000ವರೆಗೂ ಆದರೆ ಅಪ್ ಟು ಅಮೌಂಟ್ ಆದರೆ ಬರುತ್ತೆ. ಇಲ್ಲಿ ನೋಡ್ಬೋದು ಯಾವ್ಯಾವ ಕೋರ್ಸ್ಗೆ ಎಷ್ಟೆಷ್ಟು ಅಮೌಂಟ್ ಆದರೆ ಬರುತ್ತೆ ಅಂತ. PUC ITI ಡಿಪ್ಲೊಮೊ ವಿದ್ಯಾರ್ಥಿಗಳಿಗೆ 2,500 ರೂಪಾಯಿ ಆದರೆ ಬಾಯ್ಸ್ಗಾದರೆ ಬರುತ್ತೆ. ಹಾಗೆ ಗರ್ಲ್ಸ್ಗೆ 3,000 ಅಮೌಂಟ್ ಆದರೆ ಬರುತ್ತೆ. ಹಾಗೆ BA BSc BCom ವಿದ್ಯಾರ್ಥಿಗಳಿಗೆ 5,000 ಆದರೆ ಬರುತ್ತೆ ಬಾಯ್ಸ್ಗೆ. ಗರ್ಲ್ಸ್ಗೆ 5,500 ರೂಪಾಯಿ ಆದರೆ ಬರುತ್ತೆ. ಹಾಗೆ LLB ಪ್ಯಾರಾಮೆಡಿಕಲ್, ಹಾಗೆ B ಫಾರ್ಮಾ, ಹಾಗೆ ನರ್ಸಿಂಗು, ಹಾಗೆ ಅದರ್ ಪ್ರೊಫೆಷ್ನಲ್ ಕೋರ್ಸಸ್ ಎಲ್ಲ ವಿದ್ಯಾರ್ಥಿಗಳಿಗೂ 7,500 ರೂಪಾಯಿ ಬಾಯ್ಸ್ಗೆ, 8,000 ರೂಪಾಯಿ ಗರ್ಲ್ಸ್ಗೆ ಆದರೆ ಬರುತ್ತೆ. ಇದು ಅಡಿಷ್ನಲ್ ಆಗಿ ನೀವು ಸ್ಕಾಲರ್ಶಿಪ್ ಏನಾದರೆ SSP ಆಗ್ತೀರಾ. ಫೀಸ್ ಕನ್ಸೆಷನ್ನು ನಾನು ಪ್ರೀವಿಯಸ್ ಆಗಿ MBA ವಿದ್ಯಾರ್ಥಿಗಳಿಗೆಲ್ಲ 27,000, ಹಾಗೆ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆಲ್ಲ ಒಂದು 18,500 ಎಲ್ಲ ಬರುತ್ತೆ, 18,100 ಎಲ್ಲ ಬರುತ್ತೆ ಅಂತ ಹೇಳ್ತಿದ್ದೀನಲ್ಲ. ಆ ಅಮೌಂಟು ಬಿಟ್ಟು
ಇನ್ನು ಎಕ್ಸ್ಟ್ರಾ ಅಮೌಂಟ್ ಆದರೆ ಇದು ಬರೋದು. ಹಾಗೆ ನೀವು ಹಾಸ್ಟೆಲ್ಸ್ಗೆ ಅಪ್ಲೈ ಮಾಡಿದರೆ ಅದೊಂದು ಎಕ್ಸ್ಟ್ರಾ 15,000 ಆದರೆ ಬರುತ್ತೆ. ಹಾಸ್ಟೆಲ್ ಸಿಗಲಿಲ್ಲ ಅಂದರೆ ಇಲ್ಲಿ MBBS ಹಾಗೆ BE BTech ಹಾಗೆ ಆ್ಯಂಡ್ ಆಲ್ ಪೋಸ್ಟ್ ಗ್ರ್ಯಾಜುಯೇಟ್ ಕೋರ್ಸಸ್ಸು, ನೀವು MA ಆಗಿರಲಿ, MBA ಆಗಿರಲಿ, MCA ಆಗಿರಲಿ, MTech ಆಗಿರಲಿ, ಯಾವುದೇ ಪೋಸ್ಟ್ ಗ್ರ್ಯಾಜುಯೇಷನ್ ಕೋರ್ಸ್ ಆಗಿರಲಿ, ಹಾಗೆ MBBS BTech ಆಗಿ BE ಆಗಿದ್ದರೆ ಬಾಯ್ಸ್ಗೆ 10,000, ಗರ್ಲ್ಸ್ಗೆ 11,000 ಅಮೌಂಟ್ ಆದರೆ ನಿಮಗೆ ಸ್ಕಾಲರ್ಶಿಪ್ ಆದರೆ ಬರುತ್ತೆ. ಇದಕ್ಕೆ ನೀವು SSP ಸ್ಕಾಲರ್ಶಿಪ್ಪು ಏನಾದರೂ ವೆಬ್ಸೈಟ್ ಇದೆ ಅದ್ರ ಮೂಲಕನೇ ಅಪ್ಲೈ ಮಾಡಬೇಕಾಗುತ್ತೆ. ನೀವು ಸಪ್ರೇಟಾಗಿ ಎಲ್ಲೂ ಅಪ್ಲೈ ಮಾಡೋಂಗಿಲ್ಲ. ನಿಮಗೆ ಲಾಸ್ಟ್ ಡೇಟ್ ಆದರೆ 31/1/2025 ಆದರೆ ಇದೆ. ನಾನಾದರೆ ಡೀಟೇಲ್ಡಾಗಿ SSP ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡುವಾಗ ಮತ್ತೊಮ್ಮೆ ಎಕ್ಸ್ಪ್ಲೈನ್ ಆದರೆ ಮಾಡ್ತೀನಿ. ಇದಕ್ಕೆ ಎಲ್ಲ ವಿದ್ಯಾರ್ಥಿಗಳು ಎಲಿಜಿಬಲ್ ಇರ್ತೀರಾ. ಯಾರ್ಯಾರು ಲ್ಯಾಂಡ್ ಓನರ್ಸ್ ಇದ್ದೀರಾ, ಇರ್ರೆಸ್ಪೆಕ್ಟಿವ್ ಆಫ್ ಇನ್ಕಮ್ ಎಲ್ಲ ನೀವು ಆದರೆ ಅಪ್ಲೈ ಮಾಡ್ಬೋದು. ಅಪ್ಲೈ ಮಾಡಿ. That's all for this video. Keep watching NVR updates for more educational and scholarship related updates. Thanks for watching, guys.